ರೆಗ್ಯುಲರ್ ಆಗಿ ಬರೋರು ಇರ್ತಾರೆ ಅಂತ ಗೊತ್ತು. ರೆಗ್ಯುಲರ್ ಆಗಿ ಆಬ್ಸೆಂಟ್ ಅಂದ್ರೆ ಇವತ್ತು ಈ 10 ಮಕ್ಕಳು ಬಂದಿಲ್ಲ ಅಂದ್ರೆ ನಾಳೆ ಇನ್ನೊಂದು 10 ಬರ್ತಾರೆ. With the parents they'll come and they'll start. ನಿಂತ್ಕೊಳ್ಳೆ ಅಕ್ಷಯ ಅವಳೊಂದು 2 months ಇರಾಗಿಲ್ಲ. ಅಕ್ಷಯ ಯಾರು? ಅವಳು ಇನ್ನೊಬ್ಳು ಅಪ್ಸನಾ ಅವಳ ಮನೆಗೆ ಹೋಗಿ ಕರ್ಕೊಂಡ್ ಬಂದಿದ್ದಾಯ್ತು. ಯಾಕಮ್ಮ ನಿಮ್ಗೇನು ಮುಂದೆ ಹೋಗ್ಬೇಕು ಅಂತಿಲ್ವಾ? ಕಷ್ಟ ಇದೆ ಜೀವನ ತುಂಬಾ ಕಷ್ಟ ಇದೆ. ಆಮೇಲೆ ನರಕ ಆಗುತ್ತೆ ನಿಮ್ ಜೀವನ. ಯಾವಾಗ್ಲೂ ನಾವು ಬಂದಾಗ ಅದನ್ನೇ ಹೇಳೋದು, ಓದಿ ಅಂತ. ಓದೋದ್ರಿಂದ ಮಾತ್ರ ನಿಮ್ ಜೀವನ ಚೇಂಜ್ ಆಗೋದು, ಇನ್ನೇನು ಆಗಲ್ಲ. ಇನ್ನೇನಾದ್ರೂ ಅನ್ಕೊಂಡಿದ್ರೆ ಕಷ್ಟ, ತುಂಬಾ ಕಷ್ಟ ಇದೆ ಲೈಫು. ಓದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಕಷ್ಟ ಇದೆ? ಸ್ಕೂಲಿಗೆ ಬಂದು ಓದಕ್ಕೆ ಏನ್ ಕಷ್ಟ? ಇನ್ನೇನು ಬೇರೆ ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಮನೆಯಲ್ಲಿ 108 ಇರ್ಲಿ ವಿಷಯ. ನಮಗೂ ಗೊತ್ತು ಮನೆಯಲ್ಲಿ 108 ಬೇರೆ ಬೇರೆ ತೊಂದರೆ ಇರುತ್ತೆ, ಇನ್ನೊಂದಿರುತ್ತೆ. ಕೂತ್ಕೊಳ್ರಿ. ನಾವು ಚಕ್ಕರ್ ಹೊಡಿತಾ ಇದ್ವಿ, ನಾವು ಆಬ್ಸೆಂಟ್ ಆಗ್ತಾ ಇದ್ವಿ, ಎಲ್ಲ ಇತ್ತು. ಅದು ನಲ್ಗೆ ಬಿಡ್ಬೇಕು, ಮುಂದಕ್ಕೆ ಹೋಗ್ಬೇಕಿನ್ನ. ಲಾಸ್ಟ್ ಇಯರ್ ಬ್ಯಾಚ್ ಚೆನ್ನಾಗಿತ್ತು, ಬಟ್ ಈಗ ಸ್ವಲ್ಪ ಜಾಸ್ತಿ ಆಬ್ಸೆಂಟ್ಸು, ಅದು ಇದು ಕೆಲವೆಲ್ಲ ಬೇರೆ ಬೇರೆ ಎಲ್ಲ ಹೇಳ್ತಿದ್ರು ಮೇಡಮ್. ಕೇಳಕ್ಕೂ ಕಷ್ಟ ಆಗುತ್ತೆ. ಇದು ನೀವು ಜೀವನನ ರೂಪಿಸ್ಕೊಬೇಕಾಗಿರೋ ಟೈಮ್. ಅನಾವಶ್ಯಕವಾಗಿ ಏನೇನೋ ಮಾಡಿಕೊಂಡು ದಯವಿಟ್ಟು ಜೀವನನ ಹಾಳು ಮಾಡ್ಕೊಬೇಡಿ. ಅರ್ಥ ಆಗ್ತಿದ್ಯಾ? ಚೆನ್ನಾಗಿ ಓದಬೇಕು. ಓದೋದು ಬಿಟ್ಟು 10ನೇ ಕ್ಲಾಸಲ್ಲಿ ನಿಮ್ಗೆ ಇನ್ನೇನು ಕೆಲಸ ಇಲ್ಲ. ನೀವೇನೋ ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು, ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ, ರ್ಯಾಂಕ್ ತೆಗೆದ್ರೆ ಎಲ್ಲರೂ ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮನ್ನ ಮುಂದಕ್ಕೆ ತಳ್ತಾರೆ, PUC ಕಳಿಸ್ತಾರೆ. ಇಲ್ಲ ನಾವೇನೋ ಜಸ್ಟ್ ಪಾಸ್ ಆದ್ವಿ, ಇಲ್ಲ ಅಂತಂದ್ರೆ ನಾವು ಫೇಲ್ ಆದ್ವಿ ಅಂದ್ರೆ ಮನೆಯಲ್ಲಿ ಕೂಲಿ ಮಾಡೋಕ್ಕಾದ್ರೂ ಹಾಕೊಂತಾರೆ. ಇಲ್ಲ 18 ವಯಸ್ಸು ಆಗ್ತಿದ್ದಂಗೆ ಒಂದು ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅಲ್ಲಿಗೆ ನಿಮ್ಮ ಜೀವನ ನರಕ ಆಗ್ಬಿಡ್ತದೆ. ಓದದೇ ಇದ್ರೆ ಭಾರಿ ಕಷ್ಟ ಇದೆ. ನಿಮಗೆ ಓದ್ ಒಂದೇ, ಬೇರೆ ಇನ್ನೇನೂ ಆಗಲ್ಲ. ಯಾರಾದ್ರೂ ಇದರಲ್ಲಿ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಆಡೋಂಥವ್ರಿದ್ದೀರಾ? ಕರ್ನಾಟಕಕ್ಕೋ ಡಿಸ್ಟ್ರಿಕ್ಟ್ಗೋ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋ ಟ್ಯಾಲೆಂಟ್ ಯಾರಿಗಾದ್ರೂ ಇದೆಯಾ? ಇಲ್ಲ ಅಲ್ವಾ? ಯಾರಾದ್ರೂ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ? ನಮ್ಗೇನಾದ್ರೂ ಫಿಲಮ್ ಅಲ್ಲೋ ಇನ್ನೊಂದ್ರಲ್ಲೋ ಏನಾದ್ರು ಚಾನ್ಸ್ ಸಿಗುತ್ತೆ ಅಂತ ಹೇಳಿ ಇದೆಯಾ ಯಾರಿಗಾದ್ರೂ ಆ ಥರದ್ದು? ಅದು ಯಾರಿಗೋ ಲಕ್ಷಕ್ಕೊಬ್ಬರಿಗಿರುತ್ತೆ. ನಮ್ಗೆಲ್ಲರಿಗೂ ಏನು ಅವಕಾಶ ಅಂದ್ರೆ ಓದೋದೊಂದೇ. ಓದಿದ್ರೆ ನಮ್ಮ ಜೀವನ ಚೇಂಜ್ ಆಗುತ್ತೆ. 10ನೇ ತರಗತಿ ಹೆಣ್ಮಕ್ಳು ನೀವು, ಚಿಕ್ಕ ಹುಡುಗರಿಗಾದ್ರೆ ಅವ್ರಿಗೆ ತಲೆಗೆ ಹೋಗಲ್ಲ. ನಿಮಗೆ 100% ಲೈಫ್ ಏನಂತ ನೀವು ಅರ್ಥ ಮಾಡ್ಕೊಂಡಿರ್ತೀರ. ಮನೆಯಲ್ಲಿ ಜೀವನ ಹೆಂಗ್ ನಡೀತಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಏನೇನು ಅಪ್ಪ ಅಮ್ಮ ಕಷ್ಟ ಬೀಳ್ತಿರ್ತಾರೆ ಅಂತ ಗೊತ್ತಿರುತ್ತೆ. ನೀವು ಅವ್ರ ತರನೇ ಆಗ್ತೀರಾ, ಇಲ್ಲ ಅವ್ರನ್ನೂ ಚೆನ್ನಾಗಿ ಮಾಡಿ ನೀವು ಚೆನ್ನಾಗಿ ಆಗ್ತೀರಾ. ನಿಮ್ಮ ಕೈಯಲ್ಲಿದೆ. ನೀವು ಯೋಚನೆ ಮಾಡಿದ್ರೆ ಅವ್ರನ್ನೂ ಚೆನ್ನಾಗಿ ಮಾಡ್ಬೋದು, ನೀವು ಚೆನ್ನಾಗಿ ಆಗ್ತೀರಾ. ಇಡೀ ಕುಟುಂಬಕ್ಕೆ ನೀವು ಒಂದು ಇದಾಗ್ತೀರಾ, ಏನು ಆಧಾರ ಸ್ತಂಭ ಆಗ್ತೀರಾ. ಎಷ್ಟೊಂದು ಜನ ನಾವು ನೋಡ್ತಾ ಇರ್ತೀವಿ, ಬಡವ್ರ ಮಕ್ಕಳು, ಅವರು ಇವರು IAS ಮಾಡಿರೋದು, IPS ಮಾಡಿರೋದು, ಕನ್ನಡ ಮೀಡಿಯಂ ಇಂದ ಹೋಗಿ ರ್ಯಾಂಕ್ ತೆಗೆದಿರೋದು ಪೇಪರಲ್ಲಿ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಅವ್ರ ಬಗ್ಗೆ ಹೆಮ್ಮೆ ಪಡ್ತಾರೆ. ಅಂಥದ್ದೇನಾದ್ರೂ ಆಗಿ ಅದ್ಬಿಟ್ಬಿಟ್ಟು ನಾನು ಆಬ್ಸೆಂಟ್ ಆಗ್ತೀನಿ, ನಾನು ಹೆಂಗೋ ಒಂದು 10th ಪಾಸ್ ಆಗಲಿ ಫೇಲ್ ಆದ್ರಿ ಕಡಿಮೆ ಮಾರ್ಕ್ಸ್ ತಗೊಂಡಿ ಅಂದ್ರೆ ಇನ್ನು ಏನು ಉಳಿದಿದೆಯಲ್ಲ ನಿಮ್ಗೆ 16 ವರ್ಷ 17 ವರ್ಷ ಮಕ್ಕಳೇ. ಇನ್ನು ಉಳಿದಿರ್ತಲ್ಲ ಒಂದು 50-60 ವರ್ಷ 70 ವರ್ಷ ನರಕ ಅನುಭವಿಸ್ಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು. ನಿಮ್ ಜೊತೆಯಲ್ಲಿರೋಂಥ ಗಂಡನೋ, ನಿಮ್ಮ ಅಣ್ಣ ತಮ್ಮಂದ್ರೋ, ನಿಮ್ಮ ತಂದೆ ತಾಯಿನೋ, ಅವ್ರು ಏನು ಊಟ ಹಾಕಿದ್ರೆ ತಿನ್ಬೇಕು, ಅವ್ರು ಏನ್ ಕೆಲಸ ಮಾಡೋಂದ್ರೆ ಮಾಡ್ಬೇಕು. ಇಡೀ ಜೀವನ ಜೀತದಾಳಾಗಿ ನೀವು ಕೆಲಸ ಮಾಡ್ಬೇಕಾಗುತ್ತೆ. ಓದಿಲ್ಲ ಅಂದ್ರೆ, ನೀವು ಓದ್ಬಿಟ್ರೆ ನಿಮ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಕಷ್ಟನೋ ಸುಖನೋ ಯಾವ್ದಾದ್ರು ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಅಂತಂದ್ರೆ ಕೇಳ್ಕೊಳ್ಳಿ, ಗೊತ್ತಾಗಿಲ್ಲ ಗಟ್ಟು ಹೊಡೆದ್ಬಿಟ್ರಿ. ಬೇಕಿದ್ರೆ ಎಕ್ಸಾಮ್ ಅಲ್ಲಂತೂ ಜಾಸ್ತಿ ಮಾರ್ಕ್ಸ್ ತಗೊಳ್ಳೇಬೇಕು. ತಗೊಂಡ್ರೆ ಮಾತ್ರ ನಿಮ್ ಲೈಫ್ ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೆ ನೋಡ್ರಿ, ನಾನು ಜಾಸ್ತಿ ಹೇಳೋದ್ರಲ್ಲಿ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಗೋಲ್ ಹೈ ಲೆವೆಲ್ ಅಲ್ಲಿ ಇರಬೇಕು ಅನ್ನೋದೇ ಇಲ್ಲ. ಗೋಲ್ ಇರಬೇಕು, ಗುರಿ ಇರಬೇಕು. ನೀವೇನ್ ದಿನ ತಳ್ತಾ ಇದ್ದೀರಾ 3-4 ಅವರ್ ಓದಕ್ಕೆ ಅಂತ ಇಟ್ಬಿಡ್ರಿ, ನಿಮ್ ಸೇವಿಂಗ್ಸ್ ಅದು ಮುಂದಕ್ಕೆ ಅದು ನಿಮ್ಗೆ ಡೆಪಾಸಿಟ್ ಬಡ್ಡಿ ಕೊಡುತ್ತೆ, ತುಂಬಾ ದೊಡ್ಡ ಮೊತ್ತ ಆಗುತ್ತೆ. ಅವ್ರ ಶಾಲೆಗೆ ಏನ್ ಪರ್ಪಸ್ ಬರ್ತಿದೀವಿ ಅನ್ನೋದು ಇಂಥ ಕೆಲವು ಮಕ್ಕಳು. ದಯವಿಟ್ಟು ಮಕ್ಕಳೇ, ನೀವು ಶಾಲೆಗೆ ಬರ್ತಿರೋದು ನಿಮ್ ಜೀವನನ ರೂಪಿಸ್ಕೊಳಕ್ಕೆ, ಬರೀ ಓದೋಕೆ ಕಲಿಯೋಕೆ ಇದಕ್ಕೆಲ್ಲ. ನಿಮ್ಮ ಜೀವನದ ಅಡಿಪಾಯ ಆಗ್ತಾ ಇರೋದು ನೀವು ಸ್ಟ್ರಾಂಗ್ ಆಗಿದ್ರೆ ದೊಡ್ಡ ಸೌಧ ಕಟ್ತೀರಾ. ನೀವೇನಾದ್ರೂ ಕಟ್ಟಿಲ್ಲ ಅಂತಂದ್ರೆ ಒಂದು ಗುಡಿಸಲಲ್ಲಿ ಇರ್ತೀರಾ.
ನಾವೆಲ್ಲ ಬಡವ್ರ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಪ್ರೈವೇಟ್ ಸ್ಕೂಲ್ ಮಕ್ಕಳು ಅವ್ರದ್ದು ವಿಚಾರ ಬೇರೆ. ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಇವತ್ತೇನಾದ್ರು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದ್ರೆ ಓದಬೇಕು ಅನ್ನೋ ಛಲ ಇತ್ತು, ಏನೋ ಮಾಡಬೇಕು ಅನ್ನೋ ಛಲ ಇತ್ತು, ಅದಕ್ಕೆ ನಿಂತ್ಕೊಂಡಿರೋದು. ದಯವಿಟ್ಟು ಪದೇ ಪದೇ ಹೇಳ್ತಾ ಇದೀವಿ. ನೋಡಿ ಮೇಡಮ್ ಎಷ್ಟು ಕಾಳಜಿಯಿಂದ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ಅಬ್ಸರ್ವ್ ಮಾಡಿದ್ರೆ ನಿಮ್ ಬಗ್ಗೆ ಹೇಳಿರ್ಬೇಕು. ಗೋಲ್ ಇರಬೇಕು, ಗುರಿ ಇರಬೇಕು, ನೀವೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಲ್ಲ ಅಂದ್ರೆ ಕ್ಲೋಸ್. ಇದು ನಿಮ್ ಟರ್ನಿಂಗ್ ಪಾಯಿಂಟ್. ಹಂಗೂ ಹಿಂಗೂ 10th ವರೆಗೂ ಏನೋ ಗೌರ್ಮೆಂಟ್ ವಿಷಯಕ್ಕೋ ಬೇರೆ ವಿಷಯಕ್ಕೋ ಮಕ್ಕಳು ನಿಮ್ಮನ್ನ ಸ್ಕೂಲ್ ಕಳಿಸ್ಬಿಡ್ತಾರೆ ನಿಮ್ಮ ಅಪ್ಪ ಅಮ್ಮ. 10th ಅಲ್ಲಿ ಫೇಲ್ ಆದ್ರ ಈ ವರ್ಷ ನಿಮ್ ಲಾಸ್ಟ್ ಮಕ್ಕಳು. ಇಷ್ಟು ವರ್ಷ ನೀವೇನ್ ಮಾಡಿದ್ರೆ ಬಿಟ್ಬಿಡ್ರಿ. ಕರೆಕ್ಟ್ ಇನ್ನೊಂದು 7-8 ತಿಂಗಳು ಟೈಮ್ ಇದೆ ನಿಮ್ಗೆ ಎಕ್ಸಾಮ್ ಬರೆಯಕ್ಕೆ. 7-8 ತಿಂಗಳು ಯಾರು ಏನಾದ್ರೂ ಮಾಡ್ಕೊಳ್ಳಿ, ದಯವಿಟ್ಟು ಓದಿ. ಇಲ್ವಾ ನಿಮ್ ಜೀವನ ನೀವು ಅನುಭವಿಸಿ. ನಿಮ್ ಕೈಯಲ್ಲಿದೆ ಮಕ್ಕಳು. ನೀವು 60, 70, 80% ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಿಲ್ದಿರೋರೆಲ್ಲ ಬಂದು ನಿಮ್ಮನ್ನು ಮುಂದಕ್ಕೆ ತಗೊಳಕ್ ಬರ್ತಾರೆ. ಪ್ರಪಂಚ ಸಮಾಜ ಇರೋದೇ ಹಂಗೆ. ಗೆದ್ದಿರೋ ಕುದುರೆ ಬಾಲ ಹಿಡಿಯುವಂತ ಸಮಾಜ ಇದೆ. ಆ ಗೆಲ್ಲೋ ಕುದುರೆ ನೀವು ಆಗ್ಬೇಕು. ನೀವು ಸೋತ್ರ ಕೆಲಸ ಕ್ಲೋಸ್. ಎಲ್ಲ ಹಾಕೊಂಡು ನಿಮ್ಮನ್ನ ಕಾಲಿಗೆ ಹಾಕೊಂಡು ರಾಕ್ಬಿಡ್ತಾರೆ. ನಿಮ್ಗೊಂದು ನಿಮ್ಮ ಜೀವನ ಅನ್ನೋದಕ್ಕೂ ಒಂದು ಬೆಲೆ ಇರಲ್ಲಮ್ಮ. ಯಾರೋ ಭಿಕ್ಷಕರು ಇನ್ನೊಬ್ರು ಯಾರಾದ್ರೂ ಸತ್ತೋದ್ರು ಅಳೋದು ನೋಡಿದ್ದೀರಾ? ನೀವೆಲ್ಲಾದ್ರೂ ಸ್ಕೂಲಿಂದ ಸ್ಕೂಲಿಗೆ ಬರ್ಬೇಕಾದ್ರೆ ನೋಡಿರ್ತೀರಲ್ಲಿ. ಯಾರೋ ಸತ್ತೋಗಿರೋದ್ರೆ ಒಂದು ನಿಮಿಷ ಹಿಂಗೆ ನೋಡ್ಕೊಂಡು ಯಾವನೋ ತಗೊಂಡೋಗ್ತಾನೆ, ಮುನ್ಸಿಪಾಲಿಟಿ ಅವ್ನು ತಗೊಂಡೋಗ್ತಾನೆ, ಎಲ್ಲ ಒಂದ್ ಕಡೆ ಇದು ಮಾಡ್ತಾರೆ. ಆ ಜೀವನ ಬೇಡ. ನಮ್ಮ ಜೀವಕ್ಕೊಂದು ಬೆಲೆ ಇದೆ. ನಾವೆಲ್ಲ ದೇವರು ಹುಟ್ಟಿಸಿರುವಂತ ಮಕ್ಕಳು. ನಿಮ್ಮ ಜೀವನಕ್ಕೆ ಬೆಲೆ ಇದೆ. ಹೆಣ್ಮಕ್ಳಾಗಿ ಹೇಳ್ತಾ ಇದ್ದೀನಿ, ಗಂಡು ಮಕ್ಳು ಏನೋ ಒಂದು ಆಗ್ಬಿಡ್ಬೋದು, ಇನ್ನೊಂದು ಆಗ್ಬೋದು. ದಯವಿಟ್ಟು ಅಮ್ಮ ನಾನು ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲರೂ ಕರೆಕ್ಟಾಗಿ ಗಮನ ಇಟ್ಟು ಕೇಳ್ಕೊಳ್ರಿ. ಯಾರು ಆಬ್ಸೆಂಟ್ ಆಗಿದ್ದಾರೆ ಅವ್ರ ಹತ್ರ ಮಾತಾಡ್ರಿ. ಒಬ್ರಿಗೊಬ್ರು ಕೂತ್ಕೊಂಡು ಯಾರು ಚೆನ್ನಾಗಿ ಓದ್ತಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಟೀಚರ್ ಹತ್ರ ಏನು ಗೊತ್ತಾಗುತ್ತೋ ಅದಾದ್ಮೇಲೆ ಫ್ರೀ ಟೈಮಲ್ಲಿ ಆಟ ಪಾಠ ಎಲ್ಲ ಬಿಟ್ಟು ಬರೀ ಪಾಠ ಅವ್ರು ನೋಡಿ. ನಿಮ್ಗೆ ಗೊತ್ತಾಗಿಲ್ವಾ ಚೆನ್ನಾಗಿ ಓದೋ ಅವ್ರ ಹತ್ರ ಕೂತ್ಕೊಂಡು ಹೆಂಗಿದು ಏನಿದು ಮೇಡಮ್ ಹೇಳ್ಕೊಟ್ರಲ್ಲ, ಇದೇನು ನಂಗೆ ಅರ್ಥ ಆಗಿಲ್ಲ, ಈ ಸ್ಟೆಪ್ ಅರ್ಥ ಆಗಿಲ್ಲ, ಇದು ಹೆಂಗಾಯ್ತು ನಂಗೆ ಗೊತ್ತಾಗಿಲ್ಲ, ಮಾತಾಡಿ. ಹೇಳ್ಕೊಡೋರ್ಗು ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಹೇಳ್ಕೊಡೋರು ಲೀಡರ್ ಆಗ್ತೀರಾ. ಮುಂದೆ ಲೀಡರ್ಶಿಪ್ ಕ್ವಾಲಿಟೀಸ್ ಮುಂದೆ ಹೋಗ್ತಾನೆ ಇರುತ್ತೆ. ದೊಡ್ಡವರಾಗ್ತೀರಾ. ಹೇಳಿಸ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೇಳಿಸ್ಕೊಳೋದ್ರಲ್ಲಿ ಕೀಳರ್ ಮೆನು ಬೇಡ. ಹೇಳ್ಕೊಡೋದ್ರಲ್ಲಿ ನಾನೇನೋ ದೊಡ್ಡವರು ಅಂತ ಅನ್ಕೊಳೋದು ಬೇಡ. ದಯವಿಟ್ಟು ನಾನು ಪದೇ ಪದೇ ಹೇಳಕ್ಕಾಗೋದಿಲ್ಲ. ಟೀಚರ್ಸು ಇದನ್ನ ಹೇಳಕ್ಕಾಗಲ್ಲ. ನಾವೆಲ್ಲ ನಮ್ದೇ ಜೀವನದಲ್ಲೇ ಮುಳುಗೋಗಿರ್ತೀವಿ. 5 ನಿಮಿಷ ಸಿಕ್ಕಿದೆ ಹೇಳ್ತಾ ಇದ್ದೀನಿ. ಯಾರಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ನೀವು ಚೇಂಜ್ ಆದ್ರೆ ನಿಮ್ ಜೀವನ ಸೂಪರ್. ಇಲ್ಲ ಅಂತಂದ್ರೆ ಬೆಸ್ಟ್. ನಿಮ್ ಕೈಯಲ್ಲಿದೆ. ಆಯ್ತಾ? ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ.